ಎಲ್ಲರೂ ಗಾಂಧಿಯವರನ್ನ ಗೌರವದಿಂದ ಮಹಾತ್ಮ ಗಾಂಧಿ ಅಂತ ಕರೀತಾರೆ. ಆದರೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಗಾಂಧಿಯವರನ್ನ ಮಹಾತ್ಮ ಅಂತ ಒಪ್ಪಿಕೊಳ್ಳಲು ಸುತಾರಾಮ್ ತಯಾರಿರೋದಿಲ್ಲ. ಹೌದು, ಅವರೇ ಭಾರತದ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್. You see, and I could see the inside of the man. You see, while others who generally went there as devotees, you see, saw nothing of him except the external appearance which he had put up as a Mahatma. ಹೌದು, ಅವರ ಪ್ರಕಾರ ಗಾಂಧಿ ಒಬ್ಬ ರಾಜಕಾರಣಿ. ಅವರು ತಮ್ಮ ಮಟ್ಟಿಗಂತೂ ಮಹಾತ್ಮ ಆಗಲು ಸಾಧ್ಯವಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದರು. ಅವರು ಜೀವನ ಪರ್ಯಂತ ಆಡಿದ್ದು ಕೇವಲ ರಾಜಕೀಯ 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 ಬಿಟ್ಟು ಈ ವ್ಯಕ್ತಿಗೆ ಬೇರೆ ಯಾವ ವಿಷಯ ಗೊತ್ತಿರಲಿಲ್ಲ ಅನ್ನುವ ಮಟ್ಟಿಗೆ ಅಂಬೇಡ್ಕರ್ ನಿಷ್ಠೂರವಾಗಿ ಗಾಂಧಿಯವರ ಬಗ್ಗೆ ಮಾತನಾಡಿದ್ದಾರೆ. ಅವರು ಯಾಕೆ ಗಾಂಧಿಯವರನ್ನ ಮಹಾತ್ಮ ಅಂತ ಒಪ್ಪಿರಲಿಲ್ಲ ಅನ್ನುವುದಕ್ಕೆ ಹಲವಾರು ಘಟನೆಗಳು ಅವರ ಜೀವನದಲ್ಲಿ ನಡೆದು ಹೋಗಿತ್ತು. ಸ್ನೇಹಿತರೆ, ಒಂದು ನೆನಪಿರಲಿ, ಗಾಂಧಿಯವರನ್ನ ಎಷ್ಟು ಜನ ನಂಬುತ್ತಾರೋ ಅದಕ್ಕಿಂತ ದುಪ್ಪಟ್ಟು ಜನ BR ಅಂಬೇಡ್ಕರ್ ಅನ್ನ ನಂಬುತ್ತಾರೆ, ಇವತ್ತಿಗೂ ಕೂಡ ಪೂಜಿಸುತ್ತಾರೆ. ಎಷ್ಟೋ ಜನ ಮನೆಯಲ್ಲಿ ದೇವರ ಫೋಟೋಗಳ ಬದಲು ಅಂಬೇಡ್ಕರ್ ಫೋಟೋ ಹಾಕಿ ಪೂಜಿಸುತ್ತಾರೆ. ಆದ್ರೆ ಯಾವತ್ತಾದ್ರೂ ನೀವು ಮಹಾತ್ಮ ಗಾಂಧಿಯವರ ಫೋಟೋಗಳನ್ನ ದೇವರ ಫೋಟೋ ಕೋಣೆಯಲ್ಲಿ ಹಾಕಿದ್ದನ್ನ ನೋಡಿದ್ದೀರಾ? ಕೇವಲ ಮಹಾತ್ಮ ಗಾಂಧಿ ಜಯಂತಿಯಂದು, ಸ್ವಾತಂತ್ರ್ಯ ದಿವಸಗಳಂದು ಧ್ವಜದ ಕೆಳಗೆ ಗಾಂಧಿ ಫೋಟೋ ನೋಡಬಹುದು ಹೊರತು ಮನೆಯ ದೇವರ ಮಂದಿರಗಳಲ್ಲಾಗಲಿ ಗಾಂಧಿ ಫೋಟೋ ಕಾಣಲು ಸಾಧ್ಯವೇ ಇಲ್ಲ. ಆದ್ರೆ ಅಂಬೇಡ್ಕರ್ ಫೋಟೋಗಳನ್ನ ಜನರು ಇಟ್ಟುಕೊಂಡು ಪೂಜೆ ಮಾಡುತ್ತಾರೆ ಅನ್ನೋದು ನೀವು ನಂಬಲೇಬೇಕು. ಅಷ್ಟಕ್ಕೂ ಅಂಬೇಡ್ಕರ್ ಯಾಕೆ ಗಾಂಧಿಯವರನ್ನ ಅಷ್ಟು ದ್ವೇಷಿಸುತ್ತಿದ್ದರು? ಯಾಕೆ ಅವರಿಬ್ಬರ ಮಧ್ಯೆ ಹಲವಾರು ಭಿನ್ನಾಭಿಪ್ರಾಯಗಳಿದ್ದವು? ಬನ್ನಿ, ಆ ಎಲ್ಲ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಎಷ್ಟು ಜನ ನಿಮ್ಮಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರನ್ನ ದೇವರಂತ ನಂಬುತ್ತೀರೋ ಅಂತವರು ದಯವಿಟ್ಟು ಈಗಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಭೀಮ್ ಎಂದು ಬರೆಯಿರಿ. ನಮಸ್ಕಾರ ಸ್ನೇಹಿತರೆ, ಇಡೀ ವಿಶ್ವವೇ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರನ್ನ ಗೌರವದಿಂದ ಪ್ರೀತಿಯಿಂದ ಮಹಾತ್ಮ ಗಾಂಧಿ ಅಂತ ಸಂಬೋಧಿಸುತ್ತೇವೆ. ಆದ್ರೆ ಅಷ್ಟೊಂದು ಓದಿದಂತಹ, ದೇಶಕ್ಕಾಗಿ ಪ್ರಾಣವನ್ನೇ ಕೊಟ್ಟಂತಹ ದೀನ ದಲಿತರ ಬಂಧು ಭೀಮರಾವ್ ಅಂಬೇಡ್ಕರ್ ಮಾತ್ರ ಮಹಾತ್ಮ ಗಾಂಧಿಯವರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಪರಿಗಣಿಸಿದ್ದರು ಅಷ್ಟೇ. ಅವರು ಎಂದಿಗೂ ಅವರನ್ನ ಮಹಾತ್ಮ ಅಂತ ಕೊನೆವರೆಗೂ ಒಪ್ಪಲೇ ಇಲ್ಲ. ಭೀಮರಾವ್ ಅಂಬೇಡ್ಕರ್ ಅರ್ಥಶಾಸ್ತ್ರದಲ್ಲಿ 2 PhD ಹೊಂದಿದ್ದರು. ಒಂದು ಅಮೆರಿಕ PhD ಹೊಂದಿದ್ದರೆ ಇನ್ನೊಂದನ್ನ ಇಂಗ್ಲೆಂಡ್ ನಲ್ಲಿ PhD ಹೊಂದಿದ್ದರು. ನಿಮಗೆ ಗೊತ್ತಿರಲಿ, ಆ ಸಮಯದಲ್ಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಓದಿದವರಲ್ಲಿ BR ಅಂಬೇಡ್ಕರ್ ಕೂಡ ಒಬ್ಬರಾಗಿದ್ದರು. ಅಂಬೇಡ್ಕರ್ ಇಡೀ ಭಾರತದಲ್ಲಿ ಅರ್ಥಶಾಸ್ತ್ರದಲ್ಲಿ ಮೊದಲ ಬಾರಿಗೆ PhD ಪಡೆದಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು. 1913ರಲ್ಲಿ ಸ್ಕಾಲರ್ಶಿಪ್ ಮೂಲಕ ಅಮೆರಿಕದಲ್ಲಿರುವ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ MA ಡಿಗ್ರಿಯನ್ನ ಪಡೆಯುತ್ತಾರೆ. ಆಮೇಲೆ ಅವರು ಲಂಡನ್ನಿನ ಗ್ರೀಸಿನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಕೂಡ ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ BR ಅಂಬೇಡ್ಕರ್ ಹತ್ತಿರ 26ಕ್ಕೂ ಹೆಚ್ಚು ಡಿಗ್ರಿಗಳು ಇದ್ದವು ಅಂದ್ರೆ ನೀವು ನಂಬುತ್ತೀರಾ? ಓದುವುದು ಅಂದ್ರೆ ಅವರಿಗೆ ಪಂಚಪ್ರಾಣ. ಸಮಯ ಸಿಕ್ಕಾಗಲೆಲ್ಲ ಹಲವಾರು ವಿಷಯಗಳಲ್ಲಿ ಅಧ್ಯಯನ ಮಾಡುತ್ತಿದ್ದರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅಂಬೇಡ್ಕರ್ ಅವರು ತಮ್ಮ ಸ್ವಂತ ಪ್ರೈವೇಟ್ ಲೈಬ್ರರಿ ಕೂಡ ಹೊಂದಿದ್ದರು. ಅದರಲ್ಲಿ ಸುಮಾರು 35,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಆ ಲೈಬ್ರರಿಯಲ್ಲಿ ಇತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸಂವಿಧಾನ ಬರೆದ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಕೂಡ ಆಗಿದ್ದರು. ಅಷ್ಟೇ ಅಲ್ಲದೆ ಸಂವಿಧಾನ ರಚಿಸಲು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಕೂಡ ಆಗಿದ್ದರು. ಅದು 1920ರ ಸಮಯ. ಸ್ವಾತಂತ್ರ್ಯ ಚಳವಳಿ ಬಲು ಜೋರಾಗಿ ನಡೆದಿತ್ತು. 1915ರಲ್ಲಿ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕುತ್ತಾರೆ. ಮುಂದಿನ ವರ್ಷವೇ ಅಂದ್ರೆ 1916ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಭಾರತದಲ್ಲಿರುವ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಬೇಕೆಂದು ಭಾಷಣ ಮಾಡುತ್ತಾರೆ. ಇಲ್ಲೇ ನೋಡಿ, ಅಂಬೇಡ್ಕರ್ಗೂ ಕಾಂಗ್ರೆಸ್ಸಿನ ಗಾಂಧಿಗೂ ಇದ್ದಂತಹ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು. ಅಂಬೇಡ್ಕರ್ ಭಾರತದಲ್ಲಿ ಜಾತಿ ವ್ಯವಸ್ಥೆಯಿಂದ ಸ್ವಾತಂತ್ರ್ಯ ಸಿಗಬೇಕೆಂದು ಬಯಸಿದ್ದರು. ಆದ್ರೆ ಗಾಂಧೀಜಿ ಮಾತ್ರ ಸ್ವಾತಂತ್ರ್ಯ ಬಯಸಿದ್ರು ಯಾವತ್ತೂ ಅವರು ಜಾತಿಯ ವ್ಯವಸ್ಥೆ ಬಗ್ಗೆ ಮಾತನಾಡುವುದಿಲ್ಲ. ಇಲ್ಲೇ ಇವರಿಬ್ಬರಿಗೂ ಮೊಟ್ಟ ಮೊದಲ ಬಾರಿಗೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಹೌದು, ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವಮಾನ್ಯ ಆಗಿತ್ತು. ಅಷ್ಟೇ ಅಲ್ಲದೆ ಗಾಂಧಿ ಕೂಡ ಅಗ್ರಗಣ್ಯರಾಗಿದ್ದರು. ಎಲ್ಲರೂ ಗಾಂಧಿಯನ್ನೇ ಫಾಲೋ ಮಾಡುತ್ತಿದ್ದರು. ಆದ್ರೆ ಎಷ್ಟೋ ಜನಕ್ಕೆ ಈ ಗಾಂಧಿ ಒಬ್ಬ ಚತುರ ರಾಜಕಾರಣಿ ಅನ್ನುವ ವಿಷಯ ಗೊತ್ತೇ ಇರಲಿಲ್ಲ.
ಎರಡನೇ ಭಿನ್ನಾಭಿಪ್ರಾಯ ಆರಂಭವಾಗಿದ್ದು 1919ರಲ್ಲಿ. ಮಹಾತ್ಮ ಗಾಂಧಿ ಖಿಲಾಫತ್ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ಮುಸ್ಲಿಮರ ತುಚ್ಛೀಕರಣ ಅಂತ ಅಂಬೇಡ್ಕರ್ ಹೇಳುತ್ತಾರೆ. ಕಾಂಗ್ರೆಸ್ ಪಾರ್ಟಿ ಈ ಸಮಯದಲ್ಲಿ ಖಿಲಾಫತ್ ಚಳವಳಿಯಲ್ಲಿ ಭಾಗವಹಿಸುತ್ತದೆ. ಖಿಲಾಫತ್ ಚಳವಳಿ ಅನ್ನುವುದು ಮುಸ್ಲಿಂ ವಿಶ್ವದಲ್ಲಿ ತುರ್ಕಿಯ ಸುಲ್ತಾನ್ಗೆ ಇದ್ದ ಮತೀಯ ಗೌರವವನ್ನ ಉಳಿಸಿಕೊಳ್ಳಲು ಹೋರಾಟ ಮಾಡಿದ್ದರು. ಈ ಸಮಯದಲ್ಲಿ ಯುರೋಪಿನ ಹಲವಾರು ದೇಶಗಳು ಮುಸ್ಲಿಂ ವಿರೋಧಿ ತತ್ವವನ್ನ ಹೊಂದಿದ್ದವು. ಹೀಗಾಗಿ ಭಾರತದಲ್ಲಿ ಇದ್ದಂತಹ ಮುಸಲ್ಮಾನರು ಅದರ ವಿರುದ್ಧ ದಂಗೆ ಎದ್ದಿದ್ದರು. ಇದರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧೀಜಿ ಮುಂದಾಳತ್ವವನ್ನ ವಹಿಸುತ್ತಾರೆ. ಇದು BR ಅಂಬೇಡ್ಕರ್ ಅವರಿಗೆ ಒಂದು ರೀತಿಯ ವಿಚಿತ್ರ ಅನಿಸಿತ್ತು, ಆಶ್ಚರ್ಯ ಕೂಡ ಅನಿಸಿತ್ತು. ಯಾಕಂದ್ರೆ ಆವಾಗಲೇ ಜಿನ್ನಾ ಮುಸ್ಲಿಂ ಲೀಗ್ ಎನ್ನುವ ಪಕ್ಷವನ್ನ ಕಟ್ಟಿಕೊಂಡು ಮುಸ್ಲಿಮರಿಗೆ ಬೇರೆ ದೇಶ ಬೇಕೆಂದು ಪಾಕಿಸ್ತಾನ ಬೇಕು ಅಂತ ಹಠ ಕೂಡ ಹಿಡಿದಿದ್ದರು. ಹೀಗಾಗಿ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನ, ಗಾಂಧಿಯನ್ನ ಇಂತಹ ಚಳವಳಿಗೆ ಸಹಕಾರ ನೀಡಬಾರದು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದರು. ಅದ್ಯಾಕೋ ಗೊತ್ತಿಲ್ಲ, ಗಾಂಧಿಯವರಿಗೆ ಮುಸಲ್ಮಾನರ ಮೇಲೆ ಮೊದಲಿನಿಂದಲೂ ಎಕ್ಸ್ಟ್ರಾ ಪ್ರೀತಿ ಇದ್ದೇ ಇತ್ತು. ಯಾವಾಗ ಅವರ ಮೇಲೆ ದಾಳಿ ಆಗುತ್ತಿತ್ತೋ ಅವರು ಮುಸಲ್ಮಾನರ ಪರವಾಗಿಯೇ ನಿಲ್ಲುತ್ತಿದ್ದರು ಎಂದು ಅಂಬೇಡ್ಕರ್ ಹೇಳುತ್ತಾರೆ. ಮುಸಲ್ಮಾನರು ಹಿಂದೂಗಳ ಮೇಲೆ ಎಷ್ಟೇ ದಾಳಿ ಮಾಡಿದರೂ ಸಹಿಸಿಕೊಳ್ಳಬೇಕು. ಯಾಕಂದ್ರೆ ನಾವು ಜನಸಂಖ್ಯೆಯಲ್ಲಿ ಅವರಿಗಿಂತ ಜಾಸ್ತಿ ಇದ್ದೇವೆ, ಅಂದ್ರೆ ನಾವು ಮೆಜಾರಿಟಿಯಲ್ಲಿದ್ದೇವೆ. ಮೈನಾರಿಟಿ ಏನೇ ಮಾಡಿದರೂ ಸಹಿಸಿಕೊಳ್ಳಬೇಕು, ಅವರು ಹೊಡೆದರೂ ಅವರಿಂದ ಹೊಡೆಸಿಕೊಳ್ಳಬೇಕೆನ್ನುವುದು ಗಾಂಧಿಯವರ ತತ್ವವಾಗಿತ್ತು. ಈ ವಿಚಾರಧಾರೆ ಮಾತ್ರ ಅಂಬೇಡ್ಕರ್ಗೆ ಇಷ್ಟವಾಗುವುದಿಲ್ಲ. ಇದೇ ಕಾರಣ ಭೀಮರಾವ್ ಅಂಬೇಡ್ಕರ್ ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಗಾಂಧೀಜಿಯವರಿಗೆ ಇನ್ನಷ್ಟು ಕೋಪಗೊಳಿಸಿತ್ತು. ಈ ಒಂದು ಘಟನೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಮನಸ್ತಾಪ ತಂದಿಟ್ಟಿತ್ತು. ಆದ್ರೆ BR ಅಂಬೇಡ್ಕರ್ ತಮ್ಮ ಪುಸ್ತಕವಾದಂತಹ ದ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿಯ ಮೇಲೆ ಸಿಟ್ಟು ಬಂದಿದ್ದು ಈ ಒಂದು ಕಾರಣಕ್ಕಾಗಿ. 1921ರಲ್ಲಿ ಕೇರಳದ ಮಲಬಾರ್ನಲ್ಲಿ ಮುಸ್ಲಿಮರು ದಂಗೆ ಎದ್ದು ದಲಿತರ ಮೇಲೆ ಆಕ್ರಮಣ ಮಾಡಿದಾಗ ಇದೇ ಗಾಂಧಿ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದರು. ಅಷ್ಟೇ ಅಲ್ಲದೆ ಯಾಕೆ ಮುಸ್ಲಿಮರು ಏನೇ ಮಾಡಿದರೂ ದಲಿತರು ಸಹಿಸಿಕೊಳ್ಳಬೇಕು ಅಂತ ಗಾಂಧಿಯ ವಾದವಾಗಿತ್ತು. ಇದು ಅಂಬೇಡ್ಕರ್ ಅವರಿಗೆ ವಿಚಿತ್ರ ಅಲ್ಲದೆ ಆಶ್ಚರ್ಯ ಕೂಡ ತರಿಸುತ್ತದೆ. ಅದ್ಯಾಕೆ ಗಾಂಧೀಜಿಗೆ ಮುಸ್ಲಿಮರ ಮೇಲೆ ಅಷ್ಟೊಂದು ಪ್ರೀತಿ ಅನ್ನೋದು ಕೊನೆಯವರೆಗೂ ನಿಗೂಢವಾಗಿಯೇ ಇತ್ತು. ಇದಾದ ನಂತರ ಮುಂದೆ 1932ರಲ್ಲಿ ನಡೆದ ಪೂನಾ ಒಪ್ಪಂದ, ಇದು ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯೆ ದೊಡ್ಡ ಭಿನ್ನಾಭಿಪ್ರಾಯವನ್ನೇ ತಂದಿಟ್ಟಿತ್ತು. ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಫಾಲೋ ಮಾಡುತ್ತಿದ್ದರು. ಇದೇ ಕಾರಣ ಅವರು ಕೆಲವೊಂದು ಚುನಾವಣಾ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ, ಕ್ರಿಶ್ಚಿಯನ್ನರಿಗೆ ಮೀಸಲಾತಿಯನ್ನ ಮತ್ತು ಸಿಖ್ಖರಿಗೆ ಮೀಸಲಾತಿಯನ್ನ ಕೂಡ ಕೊಡುತ್ತಿತ್ತು. 1930ರಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಅಂಬೇಡ್ಕರ್ ದಲಿತರಿಗೂ ಕೂಡ ಒಂದು ಸಪರೇಟ್ ಆದಂತಹ ಮೀಸಲಾತಿಯನ್ನ ಕೊಡಬೇಕು, ಚುನಾವಣೆಯಲ್ಲೂ ಕೂಡ ಅವರಿಗೆ ಮೀಸಲಾತಿ ಕೊಡಬೇಕು, ದಲಿತರನ್ನ ಮೈನಾರಿಟಿಯಲ್ಲಿ ಸೇರಿಸಬೇಕೆಂದು ಬಯಸುತ್ತಾರೆ. ಆದರೆ ಗಾಂಧೀಜಿ ಮಾತ್ರ ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಅಂಬೇಡ್ಕರ್ ದುಂಡು ಮೇಜಿನ ಸಭೆಯಿಂದ ಅರ್ಧದಲ್ಲೇ ಬಿಟ್ಟು ಹೊರಗೆ ಬಂದಿದ್ದರು. ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನ ಖಂಡಿಸುತ್ತಿದ್ದರು. ಧರ್ಮದ ವ್ಯವಸ್ಥೆಯಲ್ಲಿ ವರ್ಣ ವ್ಯವಸ್ಥೆಯನ್ನ ಯಾವತ್ತೂ ಖಂಡಿಸಿರಲಿಲ್ಲ. ಮತ್ತೊಂದೆಡೆ ಸ್ವತಃ ದಲಿತರಾದಂತಹ BR ಅಂಬೇಡ್ಕರ್ ಜಾತಿ ವ್ಯವಸ್ಥೆಯು ಹಿಂದೂ ಸಮಾಜವನ್ನ ಅಸ್ವಸ್ಥಗೊಳಿಸುತ್ತಿದೆ, ಧರ್ಮವನ್ನ ಭ್ರಷ್ಟಗೊಳಿಸುತ್ತದೆ, ಜಾತಿ ವ್ಯವಸ್ಥೆಯನ್ನ ತೆಗೆದುಹಾಕಬೇಕು ಅಂತ ಆಂದೋಲನ ಮಾಡುತ್ತಿದ್ದರು. 1932ರಲ್ಲಿ ಬ್ರಿಟಿಷರು ಚುನಾವಣೆಯಲ್ಲಿ ಮೀಸಲಾತಿಯನ್ನ ತರಬೇಕೆಂದು ಬಯಸಿದಾಗ ಡಾಕ್ಟರ್ BR ಅಂಬೇಡ್ಕರ್ ಕೆಳವರ್ಗದ ಜನರಿಗೆ, ದೀನ ದಲಿತರಿಗೆ ಕೆಲವೊಂದು ಕ್ಷೇತ್ರಗಳನ್ನ ಪ್ರತ್ಯೇಕವಾಗಿ ಚುನಾವಣೆ ಪ್ರಕ್ರಿಯೆ ನಡೆಸಲು ಅನುಕೂಲ ಮಾಡಿಕೊಡಬೇಕು ಎಂದು ಬಯಸುತ್ತಾರೆ. ದಲಿತರಿಗೆ ಪ್ರತ್ಯೇಕ ಮತದಾನದ ಕಲ್ಪನೆಯನ್ನ ಅಂಬೇಡ್ಕರ್ ಬೆಂಬಲಿಸಿದರೆ ಗಾಂಧಿಯವರು ಇದನ್ನ ತೀವ್ರವಾಗಿ ವಿರೋಧಿಸುತ್ತಾರೆ. ಅಂದ್ರೆ ಯಾವ ಕ್ಷೇತ್ರದಲ್ಲಿ ದಲಿತರು ಹೆಚ್ಚು ಇದ್ದಾರೋ ಆ ಕ್ಷೇತ್ರದಲ್ಲಿ ದಲಿತರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಮತ್ತು ದಲಿತರು ಮಾತ್ರ ಮತವನ್ನ ಹಾಕಬೇಕು ಹಾಗೂ ತಮ್ಮ ನಾಯಕನ ಆಯ್ಕೆ ಮಾಡಬೇಕೆನ್ನುವುದು ಅಂಬೇಡ್ಕರ್ ಅವರ ಇಚ್ಛೆ ಆಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರ ಈ ವಿಚಾರವನ್ನ ಒಪ್ಪಿಕೊಳ್ಳುವುದಿಲ್ಲ. ದಲಿತರಿಗೆ ಪ್ರತ್ಯೇಕ ಚುನಾವಣೆ ನಡೆಸಲು ಗಾಂಧೀಜಿಯವರು ವಿರೋಧ ಮಾಡುತ್ತಾರೆ. ಇದೇ ಕಾರಣ 1932ರಲ್ಲಿ ಪುಣೆಯ ಯಾರವಾಡ ಜೈಲಿನಲ್ಲಿ ಗಾಂಧೀಜಿ ಉಪವಾಸ ಮಾಡಲು ಪ್ರಾರಂಭಿಸುತ್ತಾರೆ. ಕೊನೆಗೆ ಅಂಬೇಡ್ಕರ್ ಉಪವಾಸ ಕೈಬಿಡಿ ಅಂತ ಬೇಡಿಕೊಳ್ಳುತ್ತಾರೆ. ಹೀಗೆ ಮತ್ತೆ ಅಂಬೇಡ್ಕರ್ ಗಾಂಧಿಯ ಮುಂದೆ ಸೋಲನ್ನ ಅನುಭವಿಸಬೇಕಾಗುತ್ತದೆ. ಒಂದು ಮಾಹಿತಿಯ ಪ್ರಕಾರ ಗಾಂಧೀಜಿ ತಮ್ಮನ್ನು ತಾವು ದಲಿತರ ದೊಡ್ಡ ನಾಯಕ ಅಂತ ಬಿಂಬಿಸಬೇಕೆನ್ನುವ ವಿಚಾರಧಾರೆಯನ್ನ ಹೊಂದಿದ್ದರು. ಯಾವಾಗ ಅಂಬೇಡ್ಕರ್ ತಮ್ಮ ಹಾದಿಯಲ್ಲಿ ಬಂದರೋ ಅವರನ್ನ ತುಳಿಯಬೇಕೆನ್ನುವುದೇ ಗಾಂಧೀಜಿಯವರ ಮುಖ್ಯ ಧ್ಯೇಯವಾಗಿತ್ತು ಅಂತ BR ಅಂಬೇಡ್ಕರ್ ಮನಗೊಂಡಿದ್ದರು. ಇದೇ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಯಾವತ್ತೂ ಈ ಮನುಷ್ಯನನ್ನ ಅಂದ್ರೆ ಗಾಂಧಿಯವರನ್ನ ನಾನು ಮಹಾತ್ಮ ಅಂತ ಕರೆಯಲು ಸಾಧ್ಯವಿಲ್ಲ. ಅವರು ಆಡಿದ ಕೆಲವೊಂದು ಮಾತುಗಳ ತುಣುಕನ್ನ ನೀವೇ ಕೇಳಿಸಿಕೊಳ್ಳಿ. As I met Mr. Gandhi in the capacity of an opponent,
I have a feeling that I know him better than most other people because he had opened his real fangs to me, you see, and I could see the inside of the man. You see, while others who generally went there as devotees, you see, saw nothing of him except the external appearance which he had put up as a Mahatma. ಇನ್ನು ಸ್ವಾತಂತ್ರ್ಯ ನಂತರವಂತೂ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧೀಜಿ ಅಂಬೇಡ್ಕರ್ ಅವರನ್ನ ನೋಡಿಕೊಂಡಿರುವ ರೀತಿ ಅಸಹ್ಯ ಅನಿಸುತ್ತದೆ. ಎಲ್ಲೆಲ್ಲಿ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಬೇಕೆಂತ ಅನಿಸುತ್ತಿತ್ತೋ ಅಲ್ಲಲ್ಲಿ ಅಂಬೇಡ್ಕರ್ ಅವರನ್ನ ಕೆಟ್ಟದಾಗಿ ಅವಮಾನ ಮಾಡಿದ್ದಾರೆ. ಒಬ್ಬ ದಲಿತನ ಮನಸ್ಥಿತಿಯನ್ನು ಒಬ್ಬ ದಲಿತ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ, ಬೇರೆಯವರಿಗೆ ಸಾಧ್ಯವಿಲ್ಲ ಎನ್ನುವುದು ಇಂಡೈರೆಕ್ಟ್ ಆಗಿ ಅಂಬೇಡ್ಕರ್ ಗಾಂಧೀಜಿಯವರಿಗೂ ಕೂಡ ಹೇಳಿದ್ದರು. ಇದೇ ಕಾರಣ ಈ ಮನುಷ್ಯ ಮಹಾತ್ಮ ಆಗಲು ಸಾಧ್ಯವಿಲ್ಲ, ಅವನೊಬ್ಬ ಚಾಣಾಕ್ಷ ರಾಜಕಾರಣಿ ಎನ್ನುವುದು ಅಂಬೇಡ್ಕರ್ ಮಹಾತ್ಮ ಬಗ್ಗೆ ಇರುವಂತಹ ನಿಲುವಾಗಿತ್ತು. ಸ್ನೇಹಿತರೆ, ಈ ಎಲ್ಲ ವಿಷಯ ತಿಳಿದ ಮೇಲೆ ನಿಮ್ಮ ಅನಿಸಿಕೆಯನ್ನ ಗಾಂಧೀಜಿಯವರ ಬಗ್ಗೆ ಹಾಗೂ BR ಅಂಬೇಡ್ಕರ್ ಅವರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನಷ್ಟು ಅಂಬೇಡ್ಕರ್ ಅವರ ಬಗ್ಗೆ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಭೀಮ್.